ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಮುಂದಿನ PSTR GPSTR HST ಗೆ ಸಂಬಂಧಿಸಿದ ತರಗತಿಗಳು ಮಾಡ್ತಾ ಇದೀವೋ ಅದರಲ್ಲಿ ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳಿದ್ರೆ, ಸರ್ PSTR ಗೆ ಮುಂದಿನ ಗಣಿತ ಸಿಲೆಬಸ್ ಹೇಗಿರುತ್ತೆ, ಸೊ ಆ ಪರಿಕಲ್ಪನೆಗಳು ಯಾವ್ಯಾವ ಎಂಬುದ್ರ ಬಗ್ಗೆ ಮಾಹಿತಿನ ತಿಳಿಸಿ ಅಂತ ಕೇಳಿದ್ರಿ. ಅದಕ್ಕೆ ಸಂಬಂಧಿಸಿದ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರಬಹುದು, ಈಗಾಗಲೇ ನಾವು 5, 6, 7ನೇ ತರಗತಿಯ ಗಣಿತ ಸಿಲೆಬಸ್ ನ ಆಲ್ಮೋಸ್ಟ್ ಮುಗಿಸ್ಕೊಳ್ತಾ ಬರ್ತಾ ಇದ್ದು. ಸೊ ಈಗ ನಮಗೆ ಯಾವೆಲ್ಲ ಪರಿಕಲ್ಪನೆಗಳು ಮುಗ್ದಿದೆ, ಯಾವೆಲ್ಲ ಪರಿಕಲ್ಪನೆಗಳಿಂದ ನಾವು ಓದ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿಮಗೆ ಈ ತರಗತಿ ಉಪಯುಕ್ತ ಆದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಅಷ್ಟೇ. ಸಬ್ಜೆಕ್ಟ್ 1 to 5 ಅನ್ನುವಂಥದ್ದು, ಸೊ ಇವನ್ ನಾನು ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡನ್ನೂ ಸಹ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಇಂಗ್ಲಿಷ್ ಅಲ್ಲೂ ಸಹ ಬರಿತಾ ಹೋಗ್ತಿರಪ್ಪ ಎಕ್ಸಾಮ್ ಅನ್ನ. ಸೊ ಆ ಒಂದು ಕಾರಣದಿಂದ ಸೊ ಸಬ್ಜೆಕ್ಟ್ ಯಾವ್ದಿದೆ, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಲೆವೆಲ್ 1 to 5. ಸೊ ಲೆವೆಲ್ 1 to 5 ಮೀನ್ಸ್ ನಿಮ್ಗೆ PSTR ಟೀಚರ್ಸ್ಗೆ ಸೊ ಈ ಒಂದು ಸಿಲೆಬಸ್. ಹಾಗಾದ್ರೆ ಮೊದಲನೇ ಕಾನ್ಸೆಪ್ಟ್ ಏನಿದೆ, ಮೊದಲನೇ ಕಾನ್ಸೆಪ್ಟ್ ನಂಬರ್ ಸಿಸ್ಟಮ್, ಸಂಖ್ಯಾ ಸರಣಿಯ ಮೇಲೆ ಇದೆ. ಸಂಖ್ಯಾ ಸರಣಿಯಲ್ಲಿ ನಾವೇನ್ ತಿಳ್ಕೊಬೇಕು, ಒಂದು ಪ್ಲೇಸ್ ವ್ಯಾಲ್ಯೂ ಮತ್ತೊಂದು ಪೇಸ್ ವ್ಯಾಲ್ಯೂ ಅಂತ ಬರುತ್ತೆ, ಅದನ್ನು ತಿಳ್ಕೊಬೇಕು. ಪ್ಲೇಸ್ ವ್ಯಾಲ್ಯೂ, ಪೇಸ್ ವ್ಯಾಲ್ಯೂ. ಸೊ ಮುಖ ಬೆಲೆ ಮತ್ತೊಂದು ಸ್ಥಾನ ಬೆಲೆ, ಸೊ ಇವೆರಡೂ ಸಹ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಎಕ್ಸ್ಪ್ಯಾಂಡೆಡ್ ಫಾರ್ಮ್, ಸೊ ವಿಸ್ತೃತ ರೂಪಗಳನ್ನು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ವಿಸ್ತೃತ ಫಾರ್ಮ್ ಮೀನ್ಸ್ ಒಂದು ಸಂಖ್ಯೆಯನ್ನ ಯಾವ ರೀತಿಯಾಗಿ ವಿಸ್ತೃತ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ 200, 205 ಅಂತ ಇದ್ರೆ ಸೊ ಅದನ್ನ 2 × 100 ಪ್ಲಸ್ 0 × 10 ಪ್ಲಸ್ 5 × 1 ಅಂತ ಮಾಡ್ತೀವಲ್ವಾ, ಸೊ ಅದನ್ನ ವಿಸ್ತೃತ ರೂಪ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ವಿಸ್ತೃತ ರೂಪಗಳು ಗೊತ್ತಾಗ್ತಾ ಹೋಗ್ಬೇಕಾಗತ್ತೆ. ಬೇಸಿಕ್ ಆಪರೇಷನ್ಸ್, ಮೂಲ ಪ್ರಕ್ರಿಯೆಗಳು ಗೊತ್ತಾಗ್ತಾ ಹೋಗ್ಬೇಕಾಗುತ್ತೆ. ಯಾವ ಮೂಲ ಪ್ರಕ್ರಿಯೆಗಳು, ಕೂಡುವುದು, ಕಳೆಯುವುದು, ಗುಣಾಕಾರ ಮತ್ತೆ ಭಾಗಾಕಾರದ ಬಗ್ಗೆ ಪರಿಕಲ್ಪನೆ ಇರಬೇಕಾಗುತ್ತೆ. ಸಿಂಪ್ಲಿಫಿಕೇಶನ್ ಮೀನ್ಸ್ ಸರಳಗೊಳಿಸುವಂಥದ್ದು. ನೆಕ್ಸ್ಟ್ ನ್ಯಾಚುರಲ್ ನಂಬರ್ಸ್, ಓಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್, ಇರ್ಯಾಷನಲ್, ರಿಯಲ್ ನಂಬರ್ಸ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆಗಳು. ಸೊ ನೈಸರ್ಗಿಕ ಅಂತ ಇದೆ, ಇದು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು, ಮತ್ತೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಮತ್ತೆ ರಿಯಲ್ ನಂಬರ್ಸ್ ಬಗ್ಗೆ, ನೈಜ ಸಂಖ್ಯೆಗಳ ಬಗ್ಗೆ ನಿಮ್ಗೆ ಆ ಒಂದು ಸಂಖ್ಯೆಗಳ ಬಗ್ಗೆ ಹರಿವಿರ್ತಾ ಹೋಗ್ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ವೇರ್ ಅಂಡ್ ಕ್ಯೂಬಿಕ್ ನಂಬರ್ಸ್. ಸೊ ನಮ್ಗೆ ವರ್ಗ ಮತ್ತು ಘನ ಸಂಖ್ಯೆಗಳ ಬಗ್ಗೆ ಗೊತ್ತಾಗಬೇಕಾಗುತ್ತೆ. ಚೌಕ, ವರ್ಗ, ಸೊ ವರ್ಗ ಮತ್ತು ಘನ ಸಂಖ್ಯೆಗಳು, ಮತ್ತೆ ಆ ಘನ ಸಂಖ್ಯೆಗಳ ವರ್ಗ ಮೂಲಗಳು, ಕ್ಯೂಬ್ ರೂಟ್ಸ್ ಅಂತ ಇದೆ ನೋಡಿ. ಸೊ ಸ್ಕ್ವೇರ್ ಅಂಡ್ ಕ್ಯೂಬ್ ರೂಟ್ಸ್, ಸೊ ಚೌಕ ಮತ್ತೆ ಘನ ಮೂಲಗಳು, ಬೇರೆಗಳು ಟ್ರಾನ್ಸ್ಲೇಟ್ ಮಾಡಿರುವಂತದ್ದು. ಸೊ ಮೂಲಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಮತ್ತೆ ಪ್ಲೇಯಿಂಗ್ ವಿತ್ ನಂಬರ್ಸ್, ಸೊ ಈ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಸಂಖ್ಯೆಗಳು. ಈಗ ಯಾವ್ದಾದ್ರು ಒಂದು ಸಂಖ್ಯೆನ ಕೊಟ್ಟಿದ್ದೀನಿ ಅಂತಂದ್ರೆ ಈ ಸಂಖ್ಯೆನ ನೋಡಿದ ತಕ್ಷಣ ಇದು ಹೇಳ್ಬೇಕು, ಇದು ಯಾವ ಒಂದು ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ. ಸೇಸ್ ಇದು 2ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತಾ. ಸೊ ಅದಕ್ಕೆ ಒಂದು ಟ್ರಿಕ್ಸ್ ಇದಾವೆ, ಆ ಟ್ರಿಕ್ಸ್ ಎಲ್ಲ ನೀವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ HCF ಅಂಡ್ LCM, ಫಂಡಮೆಂಟಲ್ ಥಿಯರಮ್ಸ್ ಆಫ್ ದ ಅರ್ಥಮೆಟಿಕ್ಸ್. HCF ಮತ್ತೆ LCF, ಸೊ ಮತ್ತೆ ಮೀನ್ಸ್ ಲಾಸಹ ಮತ್ತೆ ಮಾಸಹಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಒಂದೇ ಒಂದು ಥಿಯರಮ್ ಇದೆ. ಸೊ ಏನು, ಲಾಸಹ ಇಂಟು ಮಾಸಹ, LCM ಇಂಟು HCF, LCF ಅಲ್ವಾ, LCM ಇಂಟು HCF ಇಸ್ ಈಕ್ವಲ್ ಟು A ಇಂಟು B ಅನ್ನುವಂತ ಒಂದು ಸೂತ್ರ ಬರುತ್ತೆ. ಸೊ ಆ ಸೂತ್ರವನ್ನು ನೀವು ಇಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸಂಖ್ಯಾ ಸರಣಿಯ ಮೇಲೆ ಇಷ್ಟು ವಿಷಯಗಳನ್ನು ನೀವು ಪರ್ಫೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಕರಣಿಗಳು. ಸೊ ಕರಣಿಗಳು ಅಂದ್ರೆ ಏನು, ಸರ್ಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತಾ ಹೋಗ್ತೀವಿ ನೋಡಿ, ಈ ರೀತಿಯಾಗಿ. ಸೊ ಈ ರೀತಿಯಾಗಿರುತ್ತೆ. ಸೊ ಇದು ಯಾವ ರೀತಿಯಾಗಿದೆ, ಸಾಮಾನ್ಯವಾಗಿ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋ ರೂಪದಲ್ಲಿ ಇದೆ. √3, √5 + x. ಸೊ ಈ ರೀತಿಯಾಗಿ ಬರುವಂತವೆಲ್ಲ ಸಹ ಕರಣಿಗಳು. ಈ ಕರಣಿಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ತಾ ಹೋಗ್ತೀವಿ, ಆ ಕರಣಿಗಳನ್ನ ಅದಕ್ಕೆ ಗುಣಾಕಾರ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಈ ಕರಣಿಗಳನ್ನ ಬಿಡಿಸ್ತಾ ಹೋಗ್ತೀವಿ. ಹಾಗಾದ್ರೆ ಕರಣಿಗಳು ಅಂತಂದ್ರೆ ಏನು, ಸೊ ಅದರಲ್ಲಿ ಯಾವ ರೀತಿಯಾಗಿ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಮಾಡುವಂಥದ್ದು, ಸರಳೀಕೃತಗೊಳಿಸುವಂಥದ್ದು ಹೇಗೆ, ಮತ್ತೆ ಬೈನಾಮಿಯಲ್ ಸರ್ಡ್ಸ್ ಹೇಗೆ ಬರ್ತಾ ಹೋಗುತ್ತೆ, ಮತ್ತೆ ರ್ಯಾಷನಲೈಸೇಷನ್ ಆಫ್ ಸರ್ಡ್ಸ್ ಮೀನ್ಸ್ ಆ ಸರ್ಡ್ಸ್ ಅನ್ನ ಹೇಗೆ ಈಸಿಯಾಗಿ ಬಿಡಿಸ್ತಾ ಹೋಗುವಂಥದ್ದು ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ಸ್ ಮೀನ್ಸ್ ಗಣಗಳು ಅಂತ ಕರೆದಿರ್ತೀವಿ. ಸೊ ಗಣಗಳ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ತಿಳ್ಕೊಂಡಿರ್ಬೇಕು. ಗಣಗಳಲ್ಲಿ ಎಷ್ಟು ವಿಧಗಳು, ಟೈಪ್ಸ್ ಯಾವ ಇದಾವೆ ಅನ್ನೋದು ತಿಳ್ಕೊಂಡಿರ್ಬೇಕು. ಮತ್ತೆ ಲಾಸ್ ಆಫ್ ಸೆಟ್ಸ್ ಅಂತ ಬರ್ತಾ ಹೋಗುತ್ತೆ, ಅವುಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು. ಜೊತೆಗೆ ವೆನ್ ಡಯಾಗ್ರಾಮ್ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ವೆನ್ ರೇಖಾಚಿತ್ರದ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಮತ್ತೆ ಕಾರ್ಡಿನಾಲಿಟಿ ಆಫ್ ಸೆಟ್ಸ್. ಸೊ ಕಾರ್ಡಿನಾಲಿಟಿ ಆಫ್ ಸೆಟ್ಸ್, ಸೆಟ್ಸ್ ಬಗ್ಗೆ ಕೆಲವೊಂದಿಷ್ಟು ನಿಯಮಗಳಿದಾವೆ, ಆ ನಿಯಮಗಳ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕಾಗುತ್ತೆ. ಇನ್ನ ಪ್ರೋಗ್ರೆಷನ್. ಸೊ ಪ್ರೋಗ್ರೆಷನ್ ಮೀನ್ಸ್ ನಮಗೆ ಶ್ರೇಣಿಗಳು ಅಂತ ಬರ್ತಾ ಹೋಗುತ್ತೆ, ಅದು ಶ್ರೇಣಿಗಳು ಬರ್ತಾ ಹೋಗ್ತವೆ. ಸೊ ಈ ಶ್ರೇಣಿಗಳಲ್ಲಿ ಅನುಕ್ರಮ ಮತ್ತೆ ಸರಣಿ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಯಾವ ರೀತಿಯಾಗಿದ್ದಾಗ ಶ್ರೇಣಿಗಳನ್ನ ಕಂಡುಹಿಡಿಯುವಂಥದ್ದು. AP, GP, HP ನೋಡಿ, AP ಗೆ ರಿವರ್ಸ್ ಬಂದ್ರೆ ಅದು HP ಆಗುತ್ತೆ. ಇನ್ನು GP ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇದು ನಿಮ್ಗೆ ಅಷ್ಟು ಹೆಚ್ಚಾಗಿ GP ಮೇಲೆ ಪ್ರಶ್ನೆಗಳನ್ನ ಕೇಳೋದಿಲ್ಲ.
ಸೊ AP ಮೇಲೆ ಅತಿ ಹೆಚ್ಚಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು. ಇದರಲ್ಲಿ ಮೊದಲ ಪದ ಅಂತಂದ್ರೆ ಏನು, ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಏನು, ಎನ್ನ ಪದ ಅಂತಂದ್ರೆ ಏನು, ಅಷ್ಟು ಪದಗಳ ಮೊತ್ತ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಪಾಠ ನಿಮ್ಗೆ 10th ಅಲ್ಲಿ ಬರುತ್ತೆ, ಪ್ರೋಗ್ರೆಷನ್ ಎನ್ನುವಂಥದ್ದು 10th ಸ್ಟ್ಯಾಂಡರ್ಡ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದರ ಅರ್ಥಗಳೇನು ಅಂತ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಗೆ ಹೆಚ್ಚಾಗಿ ಎಲ್ಲಿ ಅಂಕಗಳು ತೆಗಿತಾ ಹೋಗ್ತಾರೆ ಅಂತಂದ್ರೆ ಈ ಒಂದು ವಿಭಾಗದಿಂದ, ಯಾವುದು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ವಾಣಿಜ್ಯ ಗಣಿತದಿಂದ. ಸೊ ಇದು ನಮ್ಗೆ ಎಲ್ಲಿ ಬರುತ್ತೆ, ಈ ಚಾಪ್ಟರ್ 7th ಅಲ್ಲಿ ಬರುತ್ತೆ ಈ ಚಾಪ್ಟರ್. ಸೊ ಈಗಾಗಲೇ ನಮಗೆ ಈ 2 ದಿನಗಳಿಂದ ಈ ಒಂದು ಚಾಪ್ಟರ್ ಮುಗ್ದಿದೆ. ಸೊ ಯಾವುದು, ಸೊ ಯುನಿಟರಿ ಮೆಥಡ್, ಸೊ ಏಕೀಕೃತ ವಿಧಾನ. ಸೊ ಕೆಲವೊಂದು ವಿಧಾನಗಳಲ್ಲೇ ಬಿಡಿಸಬೇಕು, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಪರ್ಸೆಂಟೇಜ್, ಸೊ ಶೇಕಡದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್, ಸೊ ಲಾಭ ಮತ್ತು ನಷ್ಟ. ಬ್ರೋಕರೇಜ್, ಸೊ ಬ್ರೋಕರೇಜ್ ಅಂತಂದ್ರೆ ಸೊ ಬ್ರೋಕರೇಜ್ ಆಗಿರ್ಬೋದು, ಸೊ ರಿಯಾಯಿತಿ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು. ಸೊ ಇವೆಲ್ಲವೂ ಸಹ ನಮಗೆ ಇಲ್ಲಿ ಕಮರ್ಷಿಯಲ್ ವಾಣಿಜ್ಯದಲ್ಲಿ ಬರ್ತಾ ಹೋಗ್ತವೆ. ಬ್ರೋಕರೇಜ್ ಮೀನ್ಸ್ ಬ್ರೋಕರ್ಗೆ ಎಷ್ಟು ನಾವು ಶೇಕಡವನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ 2% ಬ್ರೋಕರ್ ಕೊಡಬೇಕು ಅಂತ ಹೇಳ್ತೀವಲ್ವಾ, ಆ ಬ್ರೋಕರೇಜ್ ಫೀಸ್ ಅಂದ್ರೆ ಏನು, ಅವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಮೀನ್ಸ್ ಸರಳ ಬಡ್ಡಿ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಸಂಯುಕ್ತ ಬಡ್ಡಿ ಅಥವಾ ಚಕ್ರ ಬಡ್ಡಿ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಚಕ್ರ ಬಡ್ಡಿ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕೌಂಟ್, ಬ್ರೋಕರೇಜ್, ಇವೆಲ್ಲವೂ ಸಹ ಯಾವ್ದು ಅಂಡರಲ್ಲಿ ಬರುತ್ತೆ, ಶೇಕಡದಲ್ಲೇ ಬರ್ತಾ ಹೋಗುತ್ತೆ. ಮತ್ತೆ ಐರ್ ಪರ್ಚೇಸ್ ಅಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಮೀನ್ಸ್ ಒಂದು ಬಾಡಿಗೆಗಿದ್ದೀವಿ, ಸೊ ಬಾಡಿಗೆಗೆ ಹಣವನ್ನ ಹೇಗೆ ನಾವು ಕಟ್ತಾ ಹೋಗ್ಬೇಕು ತಿಂಗಳ ಅದನ್ನ ನೀವು ಹೇಗೆ ಲೆಕ್ಕಾಚಾರ ಮಾಡಬೇಕು. ಮತ್ತೆ ಈಗ ಎಲ್ಲೋ ಒಂದಿಷ್ಟು ಲೋನ್ಗಳನ್ನ ತಗೊಂಡಿರ್ತೀರ, ಅದನ್ನ ಕಂತು ವೈಸ್ ನಾವು ಯಾವ ರೀತಿ ಕಟ್ತಾ ಹೋಗ್ಬೇಕು, ಅವುಗಳ ಲೆಕ್ಕಾಚಾರಗಳ ಬಗ್ಗೆ ನೀವೀಗ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇವೆಲ್ಲ ಎಲ್ಲಿ ಬರುತ್ತೆ, ಶೇಕಡ ಅನ್ನುವಂಥ ಪಾಠವನ್ನು ತಿಳ್ಕೊಂಡ್ರೆ ಸಾಕು. ಸೊ ನಮಗೆ 7th ಅಲ್ಲಿ 2nd ಸೆಮ್ ಅಲ್ಲಿ ಫಸ್ಟ್ ಚಾಪ್ಟರ್ ಬರುತ್ತೆ. ಆ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ನೋಡಿದೀರಾ ಅಂತಂದ್ರೆ, ಸೊ ನಾನು ಅದೊಂದೇ ತರಗತಿನ ಸರಿಸುಮಾರಾಗಿ ನೀವು ನೋಡ್ಬೋದು. 6 hours ಕ್ಲಾಸ್ ಮಾಡಿದ್ದೀನಿ. ಏನಕ್ಕೆ, ಈ ಎಲ್ಲಾ ಕಾನ್ಸೆಪ್ಟ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಎಸ್ಪೆಷಲಿ ಒಂದು ಬಿಟ್ಟು ಯಾವುದು, ಈ ಕಾಂಪೌಂಡ್ ಇಂಟ್ರೆಸ್ಟ್ ಒಂದು ಬಿಟ್ರೆ ಮತ್ತೆ ಡಿಸ್ಕೌಂಟ್ ಅಲ್ಲಿ ಬರೋದಿಲ್ಲ. ಸೊ ಕಾಂಪೌಂಡ್ ಇಂಟ್ರೆಸ್ಟ್, ಡಿಸ್ಕೌಂಟ್, ಬ್ರೋಕರೇಜ್, ಈ 3 ವಿಷಯಗಳನ್ನು ಬಿಟ್ರೆ ಈ ಎಲ್ಲಾ ಕಾನ್ಸೆಪ್ಟ್ ಅದೊಂದೇ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಸ್ಟ್ಯಾಂಡರ್ಡ್ 6. ಸೊ ಇದು ಸಹ ಅಷ್ಟೇ ನಮಗೆ 7th ಅಲ್ಲೇ ಬರ್ತಾ ಹೋಗುತ್ತೆ. 7th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮ್ ಅಲ್ಲಿ ಬರುತ್ತೆ ಸಂಖ್ಯಾಶಾಸ್ತ್ರ ಎನ್ನುವಂಥದ್ದು. ಸೊ ಇದ್ರಲ್ಲಿ ನಾವೇನ್ ತಿಳ್ಕೋಬೇಕು, ಕ್ಲಾಸ್ ಇಂಟರ್ವಲ್, ಸೊ ಮಧ್ಯಂತರಗಳು, ವರ್ಗ ಮಧ್ಯಂತರಗಳು ಮತ್ತೆ ಅವುಗಳ ವಿಧಗಳು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೀನ್ಸ್ ಒಂದು ಚಿತ್ರದ ಮೂಲಕ ಪ್ರತಿನಿಧಿಸುವಂತದ್ದು. ಸೊ ನಮಗೆ ಬಹಳಷ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತೆ. ಬಾರ್ ಗ್ರಾಫ್ ಆಗ್ಬೋದು, ಪೈ ನಕ್ಷೆ ಆಗ್ಬೋದು. ಸೊ ಅವುಗಳನ್ನೆಲ್ಲವನ್ನು ಸಹ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಜೊತೆಗೆ ಮೆನ್ಸುರೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಮೆನ್ಸುರೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು. ಸೊ ಯಾವ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು, ಸರಾಸರಿ ಆಗಿರ್ಬೋದು, ಮಧ್ಯಾಂಕ ಆಗಿರ್ಬೋದು, ಬಹುಲಕ ಆಗಿರ್ಬೋದು. ಸೊ ಇವುಗಳೆಲ್ಲವೂ ಸಹ ಇಲ್ಲಿ ಬರ್ತಾ ಹೋಗ್ತವೆ. ಸೊ ಈ ಚಾಪ್ಟರ್ ಸಹ ನಿಮಗೆ 7th ಮತ್ತೆ 10th ಎರಡರಲ್ಲೂ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ 10th ಅಲ್ಲಿ ಇದೆ. 7th ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಎಕ್ಸಾಮ್ಗೆ ಅಷ್ಟು ಮಾತ್ರ ಇದೆ. ಸೊ ನೀವು PhD ಓದ್ಕೊಳ್ತಾ ಇರೋದ್ರಿಂದ ಸೊ PhD ನೀವು 7th ಅಲ್ಲಿರುವಂತದ್ದು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಡಿಸ್ಪರ್ಷನ್ ಆಫ್ ಮೆಜರ್ಸ್. ಸೊ ಆ ಕ್ರಮಗಳನ್ನ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೀವಿ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ವ್ಯತ್ಯಾಸದ ಗುಣಾಂಕ ಅಂತ ಇದೆ. ಸೊ ಇವುಗಳೆಲ್ಲವೂ ಸಹ ಈ ಸಂಖ್ಯಾಶಾಸ್ತ್ರದಲ್ಲೇ ಬರ್ತಾ ಹೋಗುತ್ತೆ ಈ ಕಾನ್ಸೆಪ್ಟ್ಸ್ ಎಲ್ಲ. ನೆಕ್ಸ್ಟ್ ಕ್ರಮಯೋಜನೆ ಮತ್ತು ವಿಕಲ್ಪ, ಸೊ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್. ಸೊ ಹಾಗಾದ್ರೆ ಅದರ ಅರ್ಥ ಏನು, ಅದರಲ್ಲಿ ಫಾರ್ಮುಲಾಸ್ ಬರ್ತವೆ. ಸೊ NCR ಮತ್ತೊಂದು NPR. ಸೊ ಇದನ್ನ ಪರ್ಮ್ಯುಟೇಷನ್, ಇದು ಕಾಂಬಿನೇಷನ್ ಫಾರ್ಮುಲಾ ಬರ್ತಾ ಹೋಗುತ್ತೆ. ಸೊ ಈ ಫಾರ್ಮುಲಾಗಳು, ಈ ಸೂತ್ರಗಳು ಯಾವ್ಯಾವು, ಮತ್ತೆ ಫಂಡಮೆಂಟಲ್ ಕೌಂಟಿಂಗ್ ಪ್ರಿನ್ಸಿಪಲ್ಸ್, ಮೂಲಭೂತ ಎಣಿಕೆಯ ತತ್ವಗಳು. ಸೊ ಯಾವ ರೀತಿ ಎಣಿಕೆ ಮಾಡ್ತಾ ಹೋಗ್ಬೇಕು. ಸೊ ಪರ್ಮುಟೇಷನ್ ಮತ್ತೆ ಕಾಂಬಿನೇಷನ್ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ಆಗಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು 12 ಜನ ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ ಅಂತಂದ್ರೆ, ಸೊ ಎಷ್ಟು ಶೇಕ್ ಹ್ಯಾಂಡ್ಸ್ ಅವರು ಕೊಡ್ತಾ ಹೋಗ್ಬೋದು ಎಲ್ರಿಗೂ ಸೇರಿ ಅಂತಂದ್ರೆ ಕೌಂಟಿಂಗ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ, ಸೊ ಅವಾಗ ನಾವು ಈ ರೀತಿಯ ಒಂದು ಕ್ರಮಯೋಜನೆ ಮತ್ತು ವಿಕಲ್ಪಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ನೊಟೇಷನ್ ಅಂತ ಬರುತ್ತೆ. ಸೊ ಅಪವರ್ತನೀಯ ಸಂಕೇತಗಳು ಬರ್ತಾ ಹೋಗ್ತವೆ. ಸೊ ಅವುಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಇಷ್ಟು ಒಟ್ಟಾಗಿ 7 ವಿಷಯಗಳಾಗಿದ್ದಾವೆ. ಒಟ್ಟಾಗಿ ನಾನು ಹೇಳಿದೆ, ಸೊ ನೀವು PhD ಅಲ್ಲಿ ಕನಿಷ್ಠ ಒಂದು 20 ಅಂಕಗಳಿಗೆ ಮೇ ಬಿ ಬರೀತೀರಾ ಎಕ್ಸಾಮ್ ಅನ್ನ ಮ್ಯಾಥ್ಸ್ ಅಲ್ಲಿ, 20 ರಿಂದ 25 ಅಂಕಗಳಿಗೆ. ಈ 20 ಅಂಕಗಳಿಗೆ ನೀವು ಈ 23 ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಸರ್ ಇಂದ 7 ವಿಷಯಗಳನ್ನ ಹೇಳೋದಂದ್ರೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಕಾನ್ಸೆಪ್ಟ್ ನಿಮಗೆ ಉಪಯುಕ್ತ ಆಗ್ತದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಸುಲಭವಾಗಿರುವಂತ ಕಾನ್ಸೆಪ್ಟ್ ಮತ್ತೆ ತುಂಬಾ ಟ್ರಿಕ್ಕಿ ಆಗಿರುವಂತ ಕಾನ್ಸೆಪ್ಟ್. ಟ್ರಿಕ್ಕಿ ಮೀನ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಒಂಚೂರು ಅರ್ಥ ಆಗಲ್ಲ. ಬಟ್ ಒಂದ್ಸಲ ನೀವು ಯೋಚನೆ ಮಾಡಿದಿರ ಅಂತಂದ್ರೆ ಇದರಷ್ಟು ಸುಲಭ ಯಾವುದಿಲ್ಲ. ಅಂತಹ ಒಂದು ಪಾಠ ಪ್ರಾಬಬಿಲಿಟಿ, ಸಂಭವನೀಯತೆ. ಸೊ ಸಂಭವನೀಯತೆ ಅಂದ್ರೆ ಏನು, ಅದರ ಅರ್ಥ ಏನು,
ಅದರಲ್ಲಿ ವಿಧಗಳು ಬರ್ತವೆ, ಅವೆಲ್ಲ ವಿಧಗಳು ಯಾವ್ಯಾವು, ಯಾದೃಚ್ಛಿಕ ಪ್ರಯೋಗಗಳು ಮತ್ತೆ ಘಟನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಘಟನೆಗಳು, ಸೊ ಟೈಪ್ಸ್ ಆಫ್ ಇವೆಂಟ್ಸ್, ಘಟನೆಗಳು ಮೀನ್ಸ್ ಯಾವ್ದು ಬರುತ್ತೆ, ಡೆಕ್ ಆಫ್ ಕಾರ್ಡ್ಸ್, ಸೊ ಕಾರ್ಡ್ಗಳು ಬರ್ತಾ ಹೋಗ್ತವೆ, ಒಂದು ದಾಳ ಬರುತ್ತೆ, ಒಂದು ನಾಣ್ಯವನ್ನ ಚಿಮ್ಮಿದಾಗ. ಸೊ ಈ ರೀತಿ ಎಲ್ಲಾ ಇವೆಂಟ್ಸ್ ಅಲ್ಲಿ ಪ್ರಾಬಬಿಲಿಟಿ ಏನಾಗುತ್ತೆ, ಮಳೆ ಬರೋದಾಗಿರ್ಲಿ, ಒಂದು ಕ್ರಿಕೆಟ್ ಪಂದ್ಯ ಆಡೋದಾಗಿರ್ಲಿ, ಸೊ ಈ ಈವೆಂಟ್ಸ್ ಅಲ್ಲೆಲ್ಲ ಹೇಗೆ ಸಂಭವನೀಯತೆ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಹೋಗ್ಬೇಕು. ಮತ್ತೆ ಅಡಿಷನ್ ರೂಲ್ ಬರ್ತಾ ಹೋಗುತ್ತೆ, ಸೇರ್ಪಡೆ ನಿಯಮ ಎನ್ನುವಂಥದ್ದು. ಸೊ ಅದರಲ್ಲೇ ಇದೊಂದು ನಿಯಮ ಬರ್ತಾ ಹೋಗುತ್ತೆ, ಆ ನಿಯಮದ ಬಗ್ಗೆ ನೀವಿಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಸ್, ಇದಿಷ್ಟು ಆಲ್ಮೋಸ್ಟ್ ನಿಮಗೆ ಇವೆಲ್ಲ ಅಂತ ಬರುವಂಥದ್ದು ಅಂಕಗಣಿತದ ಬಗ್ಗೆ, ಇಷ್ಟು ಬರುವಂಥದ್ದು ಅಂಕಗಣಿತ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬೀಜಗಣಿತದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಬೀಜಗಣಿತ ಪಾಠ ನಮಗೆ ಫಸ್ಟ್ 8 ಯಾವ್ದ್ರ ಬಗ್ಗೆ ಬಂತು, ಅಂಕಗಣಿತ. ಈ ಬೀಜಗಣಿತ ಏನ್ ಬರ್ತಾ ಹೋಗುತ್ತೆ, ಸೊ ಬೀಜಗಣಿತದ ಮೊದಲ ಪಾಠ ಯಾವ್ದಾಗುತ್ತೆ, ಬೀಜಗಣಿತದ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ. ಸೊ ಈ ಆಲ್ಜಿಬ್ರಾದಲ್ಲಿ ಏನು ಬೇಸಿಕ್ ಟರ್ಮ್ಸ್ ಇದಾವೆ, ಮೂಲ ಒಂದು ಪರಿಕಲ್ಪನೆಗಳು ಏನಿದಾವೆ, ಮೂಲ ನಿಯಮಗಳು ಏನಿದಾವೆ, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಸೊ ಬಹುಪದೋಕ್ತಿಗಳ ವಿಧಗಳು, ಮತ್ತೆ ಬೇಸಿಕ್ ಆಪರೇಷನ್ಸ್, ಸೊ ಬೀಜೋಕ್ತಿಗಳನ್ನು ಹೇಗೆ ಗುಣಿಸುವುದು, ಹೇಗೆ ಕೂಡುವುದು, ಹೇಗೆ ಕಳೆಯುವುದು, ಹೇಗೆ ಭಾಗಿಸುವುದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಬೇಸಿಕ್ ಆಪರೇಷನ್ಸ್ ಆಫ್ ಯಾವುದು ಆಲ್ಜಿಬ್ರಾಗೆ ಸಂಬಂಧಪಟ್ಟಂತೆ ಈ ಕಾನ್ಸೆಪ್ಟ್ ಅಲ್ಲಿ ಇದೆ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಸಹ ಅಷ್ಟೇ ನಿಮಗೆ 7th ಅಲ್ಲೇ ಬರ್ತಾ ಹೋಗುತ್ತೆ, 7th ಪಾರ್ಟ್ 2 ಅಲ್ಲಿ ಬರುತ್ತೆ. ಓಕೆನಾ. ಸೊ ಇದು ಜೊತೆಗೆ ಸ್ಪೆಷಲ್ ಪ್ರಾಡಕ್ಟ್ಸ್, ವಿಶೇಷವಾಗಿರುವಂತಹ ಕೆಲವೊಂದಿಷ್ಟು ವಿಷಯಗಳು ಬಂದಾಗ ಫ್ಯಾಕ್ಟರೈಸೇಷನ್ ಹೇಗೆ ಮಾಡುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್. ಅಪವರ್ತಿಸುವಿಕೆ ನೋಡಿ, ಅಪವರ್ತನ ಇದೆ, ಅಪವರ್ತಿಸುವಿಕೆ ಮತ್ತೆ ಗುರುತಿಸುವಿಕೆ, ಐಡೆಂಟಿಟೀಸ್ ಬರ್ತಾ ಹೋಗ್ತವೆ, ಕೆಲವೊಂದಿಷ್ಟು ಆಲ್ಜಿಬ್ರಾ ಐಡೆಂಟಿಟೀಸ್ ಬರ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ a⁻0 ಅಂತಂದ್ರೆ ಅದ್ರ ಬೆಲೆ ಯಾವಾಗಲೂ ಒಂದೇ ಆಗಿರುತ್ತೆ, ಅಥವಾ a+1 a×1 ಯಾವಾಗಲೂ ಏನೇ ಆಗುತ್ತೆ. ಸೊ ಕೆಲವೊಂದಿಷ್ಟು ಐಡೆಂಟಿಟೀಸ್ ಬರ್ತಾ ಹೋಗ್ತವೆ, ಆ ಐಡೆಂಟಿಟೀಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಹೋಗ್ಬೇಕಾಗುತ್ತೆ. ಮತ್ತೆ HCF ಮತ್ತೆ LCM ಬಗ್ಗೆ ತಿಳ್ಕೊಂಡಿರ್ಬೇಕು, ಯಾವ್ದ್ರಲ್ಲಿ ಬೀಜಗಣಿತದಲ್ಲಿ HCF ಮತ್ತೆ LCM ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯಲ್ಲಿ ತುಂಬಾ ಸುಲಭ HCF ಮತ್ತೆ LCM ತಿಳ್ಕೊಳ್ಳುವಂಥದ್ದು, ಬಟ್ ಅದನ್ನ ನೀವು ಕಲ್ತಿಲ್ಲ ಅಂತಂದ್ರೆ ಸ್ವಲ್ಪ ಅದು ಟ್ರಿಕ್ಕಿ ಆಗ್ತಾ ಹೋಗುತ್ತೆ. ಅದು ಸಹ ನಿಮಗೆ ಮೇ ಬಿ 7th ಅಲ್ಲೇ ಬರ್ತಾ ಹೋಗ್ಬೋದು. ಇನ್ ಕೇಸ್ ಇಲ್ಲ ಅಂತಂದ್ರೆ 7th ಇಲ್ಲ ಅಂದ್ರೆ ನಿಮಗೆ ಆಕ್ಚುಲಿ 8th ಅಥವಾ 9th ಅಲ್ಲಿ ಇದೆ, 8th ಅಥವಾ 9th ಅಲ್ಲಿ ಇದೆ ಈ ಕಾನ್ಸೆಪ್ಟ್. ನೆಕ್ಸ್ಟ್ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು. ಸೊ ಪಾಲಿನಾಮಿಯಲ್ಸ್ ಮೇಲೆ ನಿಮಗೆ ಒಂದು ಕ್ವಶನ್ ತೆಗೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟೇ, ಒಂದೇ ಮ್ಯಾಕ್ಸಿಮಮ್ ಒಂದು ಕ್ವಶನ್ ಬರ್ಬೋದು ಅಷ್ಟೇ. ಮೀನಿಂಗ್ ಅಂಡ್ ಟೈಪ್ಸ್ ಅಷ್ಟು ನಿಮಗೆ ಕೇಳೋದಿಲ್ಲ, ಬಹುಪದೋಕ್ತಿಗಳ ಒಂದು ವಿಧಗಳು ಮತ್ತೆ ಅದರ ಅರ್ಥಗಳು. ಝೀರೋಸ್ ಆಫ್ ಪಾಲಿನಾಮಿಯಲ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬಹುಪದೋಕ್ತಿಗಳಲ್ಲಿ ಎಷ್ಟು ಸೊನ್ನೆಗಳಿರ್ತಾವೆ, ಸೊ ಎಷ್ಟು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಎಷ್ಟಾಗ್ತವೆ, ಮತ್ತೆ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಕರಿತಾ ಹೋಗ್ತೀವಿ, ಡಿಗ್ರಿ ಆಫ್ ಪಾಲಿನಾಮಿಯಲ್. ಡಿವಿಷನ್ ಆಲ್ಗೋರಿದಮಿಕ್, ವಿಭಾಗದ ಆಲ್ಗೋರಿದಮ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ರಿಮೈಂಡರ್ ಫ್ಯಾಕ್ಟರ್ ಥೇರಮ್. ಸೊ ರಿಮೈಂಡರ್ ಫ್ಯಾಕ್ಟರ್ ಥೇರಮ್, ಸೊ ಏನಿಲ್ಲ ಭಾಗಾಕಾರ ಮಾಡುವಂತದ್ನೇ ಅವರೊಂದು ರಿಮೈಂಡರ್ ಫ್ಯಾಕ್ಟರ್ ಥೇರಮ್ ಆಗಿ ಕೊಟ್ಟಿರ್ತಾರೆ ಅಷ್ಟೇ. ಮತ್ತೆ ಸಿಂಥೆಟಿಕ್ ಡಿವಿಷನ್ ಥೇರಮ್, ಸಂಶ್ಲೇಷಿತ ವಿಭಾಗ ಪ್ರಮೇಯ. ಸೊ ಇವೆರಡು ಸಹ ಆಲ್ಮೋಸ್ಟ್ ಒಂದೇ ರೀತಿಯಾಗಿರ್ತವೆ ಪಾಲಿನಾಮಿಯಲ್ಸ್ ಅಲ್ಲಿ. ಸೊ ಇದಾದ್ಮೇಲೆ ನಮ್ಗೆ ಬರುವಂತದ್ದು ಲೀನಿಯರ್ ಈಕ್ವೇಶನ್ಸ್, ಸೊ ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ, ಅಥವಾ ಏಕರೇಖಾತ್ಮಕ ಸಮೀಕರಣಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಏನು ಏಕರೇಖಾತ್ಮಕ ಸಮೀಕರಣಗಳು? ಸೊ ಲೀನಿಯರ್ ಈಕ್ವೇಶನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ x+2 = 3, ಸೊ ಈ ರೀತಿಯಾಗಿ ಬಂದಾಗ ಇಂಥವುಗಳನ್ನ ನಾವೆಲ್ಲ ಸರಳ ಸಮೀಕರಣಗಳು ಅಂತ ಕರಿತೀವಿ. ಈ ಸಮೀಕರಣಗಳನ್ನ ಬಿಡಿಸೋದು ಹೇಗೆ? ಏಕಕಾಲಿಕ ರೇಖೀಯ ಸಮೀಕರಣಗಳಂದ್ರೆ ಯಾವ್ಯಾವು? ಸೊ ಇವುಗಳನ್ನ ನಾವು ಬಿಡಿಸೋದಕ್ಕೆ ಹಲವಾರು ವಿಧಾನಗಳಿದೆ. ಸೊ ಮೀನ್ಸ್ 2-3 ವಿಧಾನಗಳ ಮುಖಾಂತರ ಬಿಡಿಸ್ತಾ ಹೋಗ್ಬೋದು. ಅವುಗಳನ್ನ ಪರಿಹರಿಸುವಂತಹ ವಿಧಾನಗಳು ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದು ಘಾತಾಂಕಗಳು. ನೋಡಿ, ಇವೆಲ್ಲವೂ ಸಹ ಬೀಜಗಣಿತಕ್ಕೆ ಸಂಬಂಧಿಸಿರುವಂತಹ ಒಂದು ವಿಷಯ. ಸೊ ಘಾತಾಂಕಗಳಲ್ಲಿ ನಮಗೆ ಸುಮಾರಾಗಿ 6 ಘಾತಾಂಕದ ನಿಯಮಗಳು ಬಂದೇ ಬರ್ತವೆ. 6 ಘಾತಾಂಕದ ನಿಯಮಗಳು ತಿಳ್ಕೋಬೇಕು, ಜೊತೆಗೆ ಅದರ ಆಧಾರಿತವಾಗಿ ಸಮಸ್ಯೆಗಳನ್ನ ಬಿಡಿಸಬೇಕು ಅಷ್ಟೇ. ತುಂಬಾ ಸುಲಭದ ಕಾನ್ಸೆಪ್ಟ್ ಇದು ಘಾತಾಂಕಗಳು. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವರ್ಗ ಸಮೀಕರಣಗಳು. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಇಲ್ಲಿಂದ 1 ರಿಂದ 2 ಅಂಕಗಳು ಸಿಗ್ತಾ ಹೋಗ್ತವೆ. ಮತ್ತೆ ಇದು ಮರ್ಜ್ಡ್ ಕಾನ್ಸೆಪ್ಟ್, ಮೀನ್ಸ್ ಈಗ ಯಾವುದೋ ಒಂದು ಪ್ರಶ್ನೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ನಾವು ಈ ಒಂದು ವರ್ಗ ಸಮೀಕರಣ ನಾವು ಬಳಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಏಕರೇಖಾತ್ಮಕ ಸಮೀಕರಣಗಳು ಅಂತಂದ್ರೆ ವರ್ಗ ಸಮೀಕರಣಗಳು ಯಾವ ರೂಪದಲ್ಲಿ ಇರ್ತವೆ? ax² + bx + c ರೂಪದಲ್ಲಿ ಇರ್ತವೆ. ಅಥವಾ ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ 2x² + ax + 0 = 0. ನೋಡಿ ಇಲ್ಲಿ ಓಕೆ 2x + 7 = 0 ಅಂತ ಕೊಡೋಣ. ಓಕೆ ನೋಡಿ, ಇಲ್ಲಿ ನಮಗೆ ಒಂದೇ ಒಂದು ವೇರಿಯೇಬಲ್ ಬರ್ತಾ ಇದೆ, ಇದು ಲೀನಿಯರ್ ಈಕ್ವೇಶನ್ ಆಗುತ್ತೆ. ಇಲ್ಲಿ 2 ವೇರಿಯೇಬಲ್ಸ್ ಬರ್ತಾ ಇರುತ್ತೆ. ಸೊ ನಮಗೆ ಏನಾಗ್ತದೆ? ವರ್ಗ ಸಮೀಕರಣಗಳು ಆಗ್ತಾ ಹೋಗ್ತವೆ. ಈ ವರ್ಗ ಸಮೀಕರಣಗಳ ಅರ್ಥ ಏನು? ಇದರಲ್ಲಿ ಯಾವೆಲ್ಲ ವಿಧಗಳಿದಾವೆ? ಇದ್ರಲ್ಲಿ ನಾವು ಡಿಫ್ರೆಂಟ್ ಮೆಥಡ್ ಆಫ್ ಸಾಲ್ವಿಂಗ್, ಸೊ ಇದ್ರಲ್ಲಿ ನಾವು ಬಹಳಷ್ಟು ಮೆಥಡ್ಗಳನ್ನ ಬಳಸ್ತಾ ಹೋಗ್ತೀವಿ. ವರ್ಜಿಸುವ ವಿಧಾನ ಆಗಿರ್ಬೋದು, ಗುಂಪು ಮಾಡುವ ವಿಧಾನಗಳಾಗಿರ್ಬೋದು, ಅಥವಾ ಶ್ರೀಧರನ ಸೂತ್ರವನ್ನು ನಾವಿಲ್ಲಿ ಬಳಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಹಲವಾರು ವಿಷಯಗಳ ಆಧಾರಿತವಾಗಿ ವರ್ಗ ಸಮೀಕರಣ ಬಿಡಿಸ್ತಾ ಹೋಗ್ಬೋದು. ಸೊ ಆ ಒಂದು ಮೆಥಡ್ ಯಾವ್ಯಾವ ತಿಳ್ಕೊಳ್ತಾ ಹೋಗ್ಬೇಕು. ಡಿಸ್ಕ್ರಿಮಿನೆಂಟ್, ಸೊ ಡಿಸ್ಕ್ರಿಮಿನೆಂಟ್ ಮೀನ್ಸ್
ಕೆಲವೊಂದಿಷ್ಟು ಸೂತ್ರಗಳು ಬರ್ತಾ ಹೋಗ್ತವೆ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಶೋಧಕಗಳನ್ನ ಫೈಂಡ್ ಔಟ್ ಮಾಡೋಕೆ ಬರ್ತಾ ಹೋಗ್ತವೆ. ಅವುಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್, ಸೊ ರೂಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಆಲ್ಫಾ ಮತ್ತೆ ಬೀಟಾಗಳನ್ನ ನಾವು ರೂಟ್ಗಳಂತ ಪರಿಗಣನೆ ಮಾಡಿದ್ರೆ ಸೊ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಈ ವರ್ಗ ಸಮೀಕರಣಗಳನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ವರ್ಗ ಸಮೀಕರಣದ ರಚನೆ. ಸೊ ಇದೇ ಆಲ್ಫಾ ಮತ್ತೆ ಬೀಟಾವನ್ನ ಬಳಸ್ಕೊಂಡು ನಾವು ಯಾವ್ದಾದ್ರು ಸಂಖ್ಯೆಗಳನ್ನ ಕೊಟ್ಟಾಗ ಆ ಒಂದು ವರ್ಗ ಸಮೀಕರಣವನ್ನ ಮತ್ತೆ ಫಾರ್ಮೇಶನ್ ಮಾಡ್ತಾ ಹೋಗ್ಬೋದು. ಸೊ ಇದು ರಿವರ್ಸ್ ಫಾರ್ಮೇಶನ್ ಅಷ್ಟೇ. ತುಂಬಾ ಸುಲಭದ ಕಾನ್ಸೆಪ್ಟ್ಸ್ ಇವೆಲ್ಲ, ಬಟ್ ಅರ್ಥ ಮಾಡ್ಕೊಂಡು ಬರ್ದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಹೆಚ್ಚು ನೆನಪಿಡಬೇಕಾದಂತ ಒಂದು ವಿಷಯ ಇದು. ನೆನಪಿನಲ್ಲಿ ಇಡಬೇಕಾದಂತ ವಿಷಯಗಳು ಇಲ್ಲಿ ಬರ್ತಾ ಹೋಗ್ತವೆ. ನೆಕ್ಸ್ಟ್ ವೇರಿಯೇಷನ್ಸ್, ಮೀನಿಂಗ್ ಅಂಡ್ ಟೈಪ್ಸ್ ಅಂಡ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೇರಿಯೇಷನ್ಸ್ ಅಂತ ಇದೆ. ಸೊ ಇದು ವ್ಯತ್ಯಾಸಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ. ಸೊ ನಿಮಗೆ ಇದ್ರ ಮೇಲೆ ಹೆಚ್ಚಾಗಿ ಅಷ್ಟು ಪ್ರಶ್ನೆಗಳು ಬರೋದಿಲ್ಲ. ಅದಾದ್ಮೇಲೆ ಸೊ ಇದಿಷ್ಟು ನಮಗೆ ಸಂಪೂರ್ಣವಾಗಿ ನಮಗೆ ಬರುವಂತದ್ದು. ಇಷ್ಟೊತ್ತು ನಾನು ಮಾತಾಡಿದ್ದೇನೆ ಒಟ್ಟು 14 ವಿಷಯಗಳು ನಿಮಗೆ ಬೀಜಗಣಿತಕ್ಕೆ ಸಂಬಂಧಪಟ್ಟಿರುವಂತವು. ಇನ್ನು ಮುಂದೆ ನಮಗೆ ಸಂಬಂಧಪಟ್ಟಿರುವಂತದ್ದು ರೇಖಾಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ತವೆ. ರೇಖಾಗಣಿತಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗ್ತದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಅಷ್ಟೇ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಬರುವಂತದ್ದು ಯಾವುದು? ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್. ಸೊ ರೇಖಾಗಣಿತದ ಮೂಲಭೂತ ಪರಿಕಲ್ಪನೆಗಳು ಯಾವ್ಯಾವ ನಿಮ್ಗೆ ಗೊತ್ತಾಗಿರ್ಬೇಕು. ಮೀನ್ಸ್ ಫಾರ್ ಎಕ್ಸಾಂಪಲ್ ರೇಖಾಗಣಿತದಲ್ಲಿ ನಾವು ಕೆಲವೊಂದಿಷ್ಟು ಆಕ್ಸಿಮ್ಸ್ ಬಳಸ್ತೀವಿ, ಪಾಸ್ಟುಲೇಟ್ಸ್ ಬಳಸ್ತೀವಿ, ಸ್ಟೇಟ್ಮೆಂಟ್ಸ್ ಬಳಸ್ತೀವಿ, ಥಿಯರಮ್ಸ್ ಬಳಸ್ತೀವಿ. ಮೀನ್ಸ್ ಕೆಲವೊಂದಿಷ್ಟು ಪ್ರಮೇಯಗಳು ಬರ್ತವೆ ರೇಖಾಗಣಿತದಲ್ಲಿ, ಹೇಳಿಕೆಗಳು ಬರ್ತಾ ಹೋಗ್ತವೆ. ನಾನು ಇವಾಗ ನೋಡ್ತಾ ಹೋಗ್ಬೋದು. ನಾನು ಮೊನ್ನೆ ತ್ರಿಭುಜಗಳ ಪಾಠ ಮಾಡ್ತಾ ಹೋಗಿದ್ದೆ ನೋಡಿ. ರೇಖಾಗಣಿತದ ಒಳಭಾಗದಲ್ಲಿ ತ್ರಿಭುಜಗಳು ಬರುವಂತದ್ದು. ಸೊ ಇದರ ಮೂಲ ಪರಿಕಲ್ಪನೆ ತಿಳ್ಕೊಳ್ಳಿ ಅಂತಂದ್ರೆ ರೇಖಾಗಣಿತದಲ್ಲಿ ಯಾವ್ಯಾವ ಪರಿಕಲ್ಪನೆ ತಿಳ್ಕೊಬೇಕು. ರೇಖಾಗಣಿತದಲ್ಲಿ ಒಂದು ಭಾಗ ತ್ರಿಭುಜಗಳು, ಒಂದು ಚತುರ್ಭುಜಗಳು, ವೃತ್ತಗಳು ಎಲ್ಲ ಬರ್ತಾ ಹೋಗ್ತವೆ. ಅವುಗಳಲ್ಲಿ ಏನ್ ತಿಳ್ಕೊಬೇಕಂತ ಕೇಳ್ತಾ ಇರೋಂಥದ್ದು ಅಷ್ಟೇ ಇಲ್ಲಿ. ಸೊ ರೇಖಾಗಣಿತದ ಎಲ್ಲವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಿಲ್ಲ ಅವರು. ರೇಖಾಗಣಿತದಲ್ಲಿ ಬರುವಂತ ಕೆಲವೊಂದಿಷ್ಟು ಆಕ್ಸಿಮ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ತತ್ವಗಳಾಗಿರ್ಬೋದು, ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಥಿಯರಮ್ಗಳಾಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲವನ್ನ ನೀವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾವ್ದ್ರ ತಿಳ್ಕೊಬೇಕು? ಫಸ್ಟ್ ಕಾನ್ಸೆಪ್ಟ್ ನಮ್ಗೆ ಬರುವಂತದ್ದು ತ್ರಿಭುಜಗಳು. ತ್ರಿಭುಜಗಳ ಅರ್ಥ, ತ್ರಿಭುಜಗಳ ವಿಧಗಳು, ತ್ರಿಭುಜಗಳ ಒಂದು ಗುಣಲಕ್ಷಣಗಳು, ಅದನ್ನು ಹೇಗೆ ನಿರ್ಮಾಣ ಮಾಡಬೇಕು, ಅದರ ಒಂದು ಏರಿಯಾ ಮತ್ತೆ ಪೆರಿಮೀಟರ್, ಸೊ ಅದರ ಒಂದು ವಿಸ್ತೀರ್ಣ ಮತ್ತು ಸುತ್ತಳತೆ. ಈ ಕಾನ್ಸೆಪ್ಟ್ ನಮ್ಗೆ ಅಲ್ಲೇ ಆಲ್ರೆಡಿ ಮುಗ್ದಿದೆ. ಇಷ್ಟ ಆಲ್ಮೋಸ್ಟ್ ಅಪ್ ಟು ಈವರೆಗೂ ಎಲ್ಲ ಕಾನ್ಸೆಪ್ಟ್ ಮುಗ್ದಿದೆ. ಇವನ್ FG ಈ ಪಾಠನೇ ಮುಗ್ದಿದೆ. ಎಲ್ಲಿ ಬರುತ್ತೆ ಈ ಪಾಠ? 7th ಅಲ್ಲಿ ಬರ್ತಾ ಹೋಗುತ್ತೆ ತ್ರಿಭುಜಗಳು ಎನ್ನುವಂತ ಪಾಠ ಇದರಲ್ಲಿ. ಸೊ ಕಾಂಗ್ರೇಟ್ ಅಂಡ್ ಸಿಮಿಲರ್ ಟ್ರಯಾಂಗಲ್ಸ್, ಸರಸಮಾನ ಮತ್ತು ಅಂತಹದೇ ತ್ರಿಭುಜ ಕೋನಗಳು. ಕಾನ್ಕರೆಂಟ್ ಲೈನ್ಸ್, ಸೊ ಮೀನ್ಸ್ ಸೆಂಟ್ರಾಯ್ಡ್, ಇನ್ ಸೆಂಟರ್, ಸರ್ಕಮ್ ಸೆಂಟರ್, ಆರ್ಥೋ ಸೆಂಟರ್. ಸೊ ಇದು ನಿಮಗೆ 10th ಅಲ್ಲಿ ಬರ್ತಾ ಹೋಗುತ್ತೆ ಈ ಕಾನ್ಸೆಪ್ಟ್. ಓಕೆನಾ? ಸೊ ಒಟ್ಟು ತ್ರಿಭುಜಗಳಲ್ಲಿ ಇಷ್ಟು ಮಾಹಿತಿ ನೀವು ತಿಳ್ಕೊಂಡಿರ್ಬೇಕು. ಜೊತೆಗೆ ನೆಕ್ಸ್ಟ್ ಬರುವಂತದ್ದು ಯಾವುದು? ಚತುರ್ಭುಜಗಳು. ಸೊ ಈ ಚತುರ್ಭುಜಗಳಲ್ಲಿ ಸೊ ಇದರಲ್ಲೂ ಅಷ್ಟೇ ನೀವು ಅದರ ಮೀನಿಂಗ್ ತಿಳ್ಕೊಂಡಿರ್ಬೇಕು. ಅದರಲ್ಲಿ ಬಹಳಷ್ಟು ವಿಧಗಳು ಬರ್ತಾ ಹೋಗ್ತವೆ ಚತುರ್ಭುಜಗಳಲ್ಲಿ. ವಜ್ರಾಕೃತಿ ಆಗ್ಬೋದು, ಆಯತ ಆಗ್ಬೋದು, ಸಮಾಂತರ ಚತುರ್ಭುಜಗಳಾಗ್ಬೋದು, ಚೌಕ ಆಗ್ಬೋದು. ಸೊ ಇವುಗಳ ಬಗ್ಗೆ ಎಲ್ಲ ಅವುಗಳ ವಿಧಗಳ ಬಗ್ಗೆ ತಿಳ್ಕೊಬೇಕು. ಆ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದಾದ್ಮೇಲೆ ಅದ್ರ ಬಗ್ಗೆ ಅದರ ಒಂದು ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದನ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಮತ್ತೆ ಅದರ ಒಂದು ವಿಸ್ತೀರ್ಣ, ಚತುರ್ಭುಜಗಳ ವಿಸ್ತೀರ್ಣಗಳು, ಅವುಗಳ ಆಧಾರಿತವಾಗಿ ಬರುವಂತಹ ಕೆಲವೊಂದಿಷ್ಟು ಪ್ರಮೇಯಗಳು. ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಮೇಯವನ್ನ ಕೇಳೋದಿಲ್ಲ, ಆ ಪ್ರಮೇಯದ ಆಧಾರಿತವಾಗಿ ನಿಯಮಗಳೇನಿರ್ತಾವೋ ಆ ನಿಯಮಗಳನ್ನ ಬಳಸಿ ಕೆಲವೊಂದಿಷ್ಟು ಲೆಕ್ಕಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅದರಿಂದ ಆ ಥಿಯರಮ್ಸ್ ಮೇಲೆ ಸರಿಯಾಗಿ ನಿಮ್ಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಚೌಕದಲ್ಲಿ 4 ಬಾಹುಗಳು ಸರ್ವಸಮವಾಗಿರ್ತವೆ, ಎಲ್ಲಾ ಕೋನಗಳು ಲಂಬವಾಗಿರ್ತವೆ. ಸೊ ಇದು ನಿಯಮ. ಸೊ ಇದರ ಆಧಾರಿತವಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಲೆಕ್ಕಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನ ಮುಂದಿನ ಒಂದು ವಿಷಯ ಯಾವ್ದಿದೆ? ಬಹುಭುಜಾಕೃತಿಗಳು. ಸೊ ಅಲ್ಲಿ ಚತುರ್ಭುಜಗಳು ಬಂತು. ಈಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಯಾವುದು? ಬಹುಭುಜಾಕೃತಿಗಳು, ಪಾಲಿಗಾನ್ಸ್. ಈ ಬಹುಭುಜಾಕೃತಿಗಳಲ್ಲಿ ನೀವು ಅರ್ಥ ತಿಳ್ಕೊಳ್ಳೋಕ್ಕಿಂತ ವಿಧಗಳನ್ನ ತಿಳ್ಕೊಬೇಕು. ವಿಧಗಳನ್ನ ತಿಳ್ಕೊಂಡಾದ್ಮೇಲೆ ಪ್ರಾಪರ್ಟೀಸ್ ತಿಳ್ಕೊಬೇಕು. ಪ್ರಾಪರ್ಟೀಸ್ ಬೇಸ್ಡ್ ಆನ್ ಪ್ರಾಬ್ಲಮ್ಸ್. ಇಷ್ಟೇ ನಿಮ್ಗೆ ಹೆಚ್ಚಾಗಿ ಕೇಳುವಂಥದ್ದು. ಅದ್ರಲ್ಲಿ ಬರುವಂತ ಥಿಯರಮ್ಸ್ ಆಗಿರ್ಲಿ, ಕನ್ಸ್ಟ್ರಕ್ಷನ್ ಮಾಡಿ ಬಹುಭುಜಾಕೃತಿಗಳನ್ನ ಅಷ್ಟು ಕೇಳೋದಿಲ್ಲ ನಿಮ್ಗೆ. ಅದರ ಪ್ರಾಪರ್ಟೀಸು, ಪ್ರಾಬ್ಲಮ್ಸ್, ಬೇಸ್ಡ್ ಆನ್ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ. ಸೊ ಇಷ್ಟನ್ನು ನೋಡ್ಕೊಳ್ತಾ ಹೋಗಿ ಬಹುಭುಜಾಕೃತಿಗಳಲ್ಲಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೃತ್ತಗಳು. ಸೊ ವೃತ್ತಗಳ ಮೇಲೆ ಕನಿಷ್ಠ ಪಕ್ಷ 1 ಅಥವಾ 2 ಅಂಕಗಳು ಇದ್ದೇ ಇರುತ್ತೆ. ಸೊ ವೃತ್ತಗಳು ಅಂತಂದ್ರೆ ಏನು? ಸೊ ಇವುಗಳು ನಾನು 5ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ, ಅಪ್ ಟು 7th ವರೆಗೂ ಇದೆ ಕಾನ್ಸೆಪ್ಟ್ ಇದು. ಅಪ್ ಟು 7th ಸಿಲೆಬಸ್ ನೀವು ಕವರ್ ಮಾಡ್ಕೊಂಡ್ರು ಓಕೆ, ಸಾಕಾಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ 10th ಸಿಲೆಬಸ್ ನೋಡ್ತಾ ಹೋಗ್ಬೋದು. ಸೊ ಡೆಫಿನೇಷನ್ಸ್, ಸೊ ವೃತ್ತಗಳು ಅಂತಂದ್ರೆ ಏನು, ಕೇಂದ್ರ ಬಿಂದು ಅಂತಂದ್ರೆ ಏನು, ತ್ರಿಜ್ಯ ಅಂತಂದ್ರೆ ಏನು, ವ್ಯಾಸ ಅಂದ್ರೆ ಏನು, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಮತ್ತೆ ಕೆಲವೊಂದಿಷ್ಟು ಟರ್ಮ್ಸ್ ಮತ್ತೆ ದೇರ್ ಮೀನಿಂಗ್, ಅದೇ ನಾನು ಇಷ್ಟೊತ್ತು ಹೇಳಿದ್ನಲ್ವ ಅವುಗಳ ಬಗ್ಗೆ. ಮತ್ತೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸ್, ಸೊ ಮೀನ್ಸ್ ಚಕ್ರೀಯ ಚತುರ್ಭುಜಗಳು ಅಂತ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ವೃತ್ತವನ್ನ ಬರೆದಿದ್ದೀವಿ ಅಂತಂತಂದ್ರೆ ಆ ವೃತ್ತದೊಳಗಡೆ ಒಂದು ಚಕ್ರೀಯ ಚತುರ್ಭುಜಗಳು ಬರ್ತಾ ಹೋಗ್ತವೆ. ಸೊ ಇದು ನಿಮ್ಗೆ 10th ಸಿಲೆಬಸ್ ಇದು, 10th ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಚಕ್ರೀಯ ಚತುರ್ಭುಜಗಳು. ಕಾರ್ಡ್ಸ್ ಅಂಡ್ ಟ್ಯಾಂಜೆಂಟ್ಸ್. ಕಾರ್ಡ್ಸ್ ಮೀನ್ಸ್ ನಮಗೆ ವೃತ್ತದಲ್ಲಿ ಬರುವಂತ ಕೆಲವೊಂದಿಷ್ಟು ಕಾರ್ಡ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಟ್ಯಾಂಜೆಂಟ್ಸ್ ಆಗಿರ್ಬೋದು.
ಸೊ ಇವುಗಳ ಬಗ್ಗೆ ನಮಗೆ ಮಾಹಿತಿ ಇರಲೇಬೇಕಾಗುತ್ತೆ. ಸ್ಪರ್ಶಕಗಳು ಮತ್ತೆ ಸೊ ಟ್ಯಾಂಜೆಂಟ್ಸ್, ಕಾರ್ಡ್ಸ್ ಬಗ್ಗೆ ಇರಬೇಕಾಗುತ್ತೆ. ಎಸ್ ನಮಗೆ ಇಲ್ಲಿ ಇನ್ನ ಯಾವ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು. ಸೊ ಇದ್ರ ಮೇಲೆ ನಮಗೆ ಹೆಚ್ಚಾಗಿ ವೃತ್ತಗಳ ಮೇಲೆ ಥಿಯರಮ್ಸ್ ಏನಿದಾವೋ ಅವುಗಳಲ್ಲಿ ಕೆಲವೊಂದಿಷ್ಟು ಡೆಫಿನೇಷನ್ ತಿಳ್ಕೊಬೇಕು. ಮತ್ತೆ ವೃತ್ತಗಳನ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅನ್ನೋದು ಇದು ಬೇಸಿಕ್ ಕಾನ್ಸೆಪ್ಟ್. ಈ ಬೇಸಿಕ್ ಕಾನ್ಸೆಪ್ಟ್ ನೀವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಸ್ ಇದಿಷ್ಟು ಸಂಪೂರ್ಣವಾಗಿ ವೃತ್ತಗಳ ಮೇಲೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕ್ಷೇತ್ರ ಗಣಿತದಲ್ಲಿ ನಿಮಗೆ ಕನಿಷ್ಠ ಪಕ್ಷ 2 ಅಂಕಗಳು ಬಂದೇ ಬರ್ತವೆ. ಏನ್ ಹೇಳ್ತಾ ಇದೀನಿ, ಕನಿಷ್ಠ ಪಕ್ಷ 2 ಅಂಕಗಳು ಮೀನ್ಸ್ ಅದ್ರ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ ಅನ್ನುವಂಥದ್ದು. ಸೊ ಇದ್ರಲ್ಲಿ ನಾವೇನ್ ತಿಳ್ಕೊಳ್ತಾ ಹೋಗ್ಬೇಕು, ಆಕೃತಿಗಳ ಬಗ್ಗೆ ತಿಳ್ಕೊಬೇಕು. ಸೊ ನಮಗೆ 2 ಆಯಾಮದ ಆಕೃತಿಗಳು ಬರ್ತವೆ ಮತ್ತೆ 3 ಆಯಾಮದ ಆಕೃತಿಗಳು ಬರ್ತವೆ. 2 ಡೈಮೆನ್ಷನಲ್ ಫಿಗರ್ಸ್ ಅಂಡ್ 3 ಡೈಮೆನ್ಷನಲ್ ಫಿಗರ್ಸ್ ಅಂತ ಬರ್ತಾ ಹೋಗ್ತವೆ. ಈ ಆಯಾಮಗಳ ಬಗ್ಗೆ ನೀವು ಈ ಆಯಾಮದ ಆಕೃತಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಆಯಾಮಗಳ LS ಲ್ಯಾಟರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಪೂರ್ವ ಮೇಲ್ಮೈ ವಿಸ್ತೀರ್ಣ, ಮತ್ತೆ ಅದರ ಒಂದು ಘನಫಲಗಳು ತಿಳ್ಕೊಳ್ತಾ ಹೋಗ್ಬೇಕು. ಇದು ಕಂಪ್ಲೀಟ್ ಆಗಿ ನಿಮಗೆ ನೋಡಿ ಇಲ್ಲಿ ವಾಲ್ಯೂಮ್ ಇದೆ, ವಾಲ್ಯೂಮ್ ಆಫ್ ಸಾಲಿಡ್ ಫಿಗರ್ಸ್. ಸೊ ಇಲ್ಲಿ ಮೀನ್ಸ್ ಘನಫಲವನ್ನ ಕಂಡುಹಿಡ್ತಾ ಹೋಗ್ಬೇಕಾಗುತ್ತೆ. ಸೊ ಯಾವ್ಯಾವುದ್ರದ್ದು, ಒಂದು ಕೋನ್ ಶಂಕುವುದು ಅಥವಾ ಸ್ಪಿಯರ್ ಗೋಳದ್ದು, ಸಿಲಿಂಡರ್ದು, ಮತ್ತೆ ಫ್ರಸ್ಟಮ್ ಆಫ್ ಕೋನ್, ಸೊ ಮತ್ತೆ ಕೋನ್ನ ಒಂದು ವಿಧದ್ದು, ಮತ್ತೆ ಪ್ರಿಸಮ್ಗಳ ಬಗ್ಗೆ, ಪಿರಮಿಡ್ಗಳ ಬಗ್ಗೆ, ಮತ್ತೆ ಈ ರೀತಿಯಾಗಿ ಇನ್ನ ಒಂದು ಸಂಯೋಜನೆ ಮಾಡಿರುವಂಥದ್ದು. ಸಂಯೋಜನೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಈಗ ಒಂದು ಆಯತದ ಮೇಲೆ ಒಂದು ತ್ರಿಭುಜವನ್ನ ಇಡಲಾಗಿದೆ. ನಮಗೆ ನೋಡಿ ಇದು ಒಂದು ರೀತಿ ಗುಡಿಸಲು ತರ ಕಾಣಿಸ್ತಾ ಹೋಗುತ್ತೆ. ಸೊ ಈ ಒಂದು ಆಕೃತಿಯ ಒಂದು ಘನಫಲವನ್ನ ಕಂಡುಹಿಡಿಯಿರಿ ಅಂತಂದಾಗ ಏನ್ ಮಾಡ್ಬೇಕು, ನಿಮಗೆ ಇದ್ರ ಬಗ್ಗೆನೂ ಮಾಹಿತಿ ಇರಬೇಕು, ಇದ್ರ ಬಗ್ಗೆನೂ ಮಾಹಿತಿ ಇರಬೇಕು. ಮೀನ್ಸ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರ್ತಾ ಹೋಗಬೇಕಾಗುತ್ತೆ. ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಎಲ್ಲಿ ಸಿಗುತ್ತೆ, ಕಂಪ್ಲೀಟ್ಲಿ ತುಂಬಾ ಕ್ಲಿಯರ್ ಆಗಿ ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, 10ನೇ ತರಗತಿಯಲ್ಲಿ ಈ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇರುವಂತ ಒಂದು ಸ್ಪೆಷಲ್ ಒಂದು ಈ 3 ಅಷ್ಟೇ ನಿಮಗೆ ತ್ರಿಕೋನಮಿತಿ, ನಿರ್ದೇಶಾಂಕ ರೇಖಾಗಣಿತ ಮತ್ತೆ ಸಮಮಿತಿಗಳು. ಸೊ ಸಮಮಿತಿಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ 1 ಕ್ವಶನ್ ಕೇಳಬಹುದು ಅಷ್ಟೇ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ನಿಮಗೆ ಬರುವಂತದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ 10th ಸಿಲೆಬಸ್ ನೀವು ಟ್ರಿಗ್ನೋಮೆಟ್ರಿ ಕವರ್ ಮಾಡಲೇಬೇಕಾಗುತ್ತೆ. ಇವನ್ ನಿರ್ದೇಶಾಂಕ ರೇಖಾಗಣಿತ ನಿಮಗೆ ಬರುವಂತದ್ದು 10ನೇ ತರಗತಿಯಲ್ಲೇ. ಈ 3 ಕಾನ್ಸೆಪ್ಟ್ಸ್ ಹೆಚ್ಚಾಗಿ ನಮಗೆ ಕ್ಲಾರಿಟಿ ಆಗಬೇಕು ಅಂದ್ರೆ ಈ 3 ಕಾನ್ಸೆಪ್ಟ್ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಅದರಲ್ಲಿ ಬೇಸಿಕ್ ರೇಷಿಯೋಸ್, ಮೂಲ ಅನುಪಾತಗಳಾಗಿರ್ಬೋದು, ಅದರಲ್ಲಿ ತ್ರಿಕೋನಮಿತಿಯಲ್ಲಿ ಗುರುತುಗಳು ಬರ್ತಾ ಹೋಗ್ತವೆ, ಐಡೆಂಟಿಟೀಸ್ ಬರ್ತಾ ಹೋಗ್ತವೆ. ಮೀನ್ಸ್ ಐಡೆಂಟಿಟೀಸ್ ಅಂದ್ರೆ ಏನು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅನ್ನೋದೆಲ್ಲ ಬರ್ತಾ ಹೋಗ್ತವೆ, ಸೂತ್ರಗಳು ಬರ್ತಾ ಹೋಗ್ತವೆ. ಮತ್ತೆ ಬೇಸಿಕ್ ರೇಷಿಯೋಸ್ ಬರ್ತಾ ಹೋಗ್ತವೆ. ಸೈನ್ 0 ಡಿಗ್ರಿ ಅಂದ್ರೆ ಎಷ್ಟು, 30 ಡಿಗ್ರಿ ಅಂತಂದ್ರೆ ಎಷ್ಟಾಗುತ್ತೆ, 45 ಡಿಗ್ರಿ ಆದಾಗ ಎಷ್ಟಾಗ್ತಾ ಹೋಗುತ್ತೆ. ಸೊ ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಆ ಒಂದು ಮಾಹಿತಿ ನಿಮ್ಗೆ ಅಲ್ಲಿ ಇರ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಸ್ಟ್ಯಾಂಡರ್ಡ್ ಆಂಗಲ್ಸ್, ಸೊ ಆಂಗಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲ್ಲಿ ಜೊತೆಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ತಿಳ್ಕೊಳ್ತಾ ಹೋಗ್ತೀವಿ, ಪೂರಕ ಕೋನಗಳು, ಹೈಟ್ ಅಂಡ್ ಡಿಸ್ಟೆನ್ಸಸ್, ಎತ್ತರ ಮತ್ತೆ ದೂರಗಳ ಬಗ್ಗೆ ತಿಳ್ಕೊಳ್ತೀವಿ. ಯಾವ್ದಾದ್ರು ಒಂದು ಮನೆಯನ್ನ ಕೊಟ್ಟು ಅದರ ನೆರಳು ಕೊಟ್ಟಿದ್ರೆ ಸಾಕು, ಆ ನೆರಳು ಎಷ್ಟು ದೂರ ಇದೆ ಅಂತ ಗೊತ್ತಾಗ್ಬಿಟ್ರೆ ಆ ಇಡೀ ಒಂದು ಕುಟುಂಬದ ಇಡೀ ಒಂದು ಮನೆಯ ಹೈಟ್ ಅನ್ನೇ ತಿಳ್ಕೊಳ್ತಾ ಹೋಗ್ಬೋದು ಈ ಒಂದು ತ್ರಿಕೋನಮಿತಿಯಿಂದ. ಈ ತ್ರಿಕೋನಮಿತಿಯ ಜೊತೆಗೆ ತ್ರಿಕೋನಮಿತಿಯ ಅನ್ವಯಗಳು ಎನ್ನುವಂತ ಪಾಠ ಬರ್ತಾ ಹೋಗುತ್ತೆ. ಆ ಪಾಠವನ್ನು ನೀವು ಸಾಧ್ಯವಾದಷ್ಟು ಸಿಲೆಬಸ್ನ ಮುಗಿಸ್ಕೋಬೇಕು. ಓಕೆನಾ. ನೆಕ್ಸ್ಟ್ ಹೈಟ್ ಅಂಡ್ ಡಿಸ್ಟೆನ್ಸಸ್ ನ ಪೆನೆಟ್ ಮಾಡ್ತಾ ಹೋಗೋದು. ಇದ್ರ ಮೇಲೆ ಅತಿ ಹೆಚ್ಚಾಗಿ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ ಬರ್ಬೇಕಂದ್ರೆ ನಿಮಗೆ ಐಡೆಂಟಿಟೀಸ್ ಬಗ್ಗೆ ಮಾಹಿತಿ ಇರಬೇಕು, ಬೇಸಿಕ್ ರೇಷಿಯೋಸ್ ಬಗ್ಗೆ ಮಾಹಿತಿ ಇರಬೇಕು. ನೀವು ಇಷ್ಟನ್ನು ತಿಳ್ಕೊಳ್ಳಿ. ಜಾಸ್ತಿ ಕಂಪ್ಲೀಟ್ ಆಗಿ 10th ಅಲ್ಲಿ ತುಂಬಾ ಫಾರ್ಮುಲಾಸ್ ಬರ್ತಾ ಹೋಗ್ತವೆ, ಅಷ್ಟೆಲ್ಲ ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಬೇಸಿಕ್ ರೇಷಿಯೋಸ್ ಅದೇ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ ಅವು ಐಡೆಂಟಿಟೀಸ್ ಬರ್ತಾ ಹೋಗ್ತವೆ. ಅಷ್ಟನ್ನು ತಿಳ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಇದೆ. ಸೊ ಇದು ನಿಮಗೆ ಸೊ ಇಲ್ಲಿ ಹೆವಿ ಇಂಪಾರ್ಟೆಂಟ್ ಆಗಿ ಯಾವ್ದು ತಿಳ್ಕೊಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಸೆಕ್ಷನ್ ಫಾರ್ಮುಲಾ ಮತ್ತೆ ಸ್ಲೋಪ್, ಈ 3 ಕಾನ್ಸೆಪ್ಟ್ ನೋಡ್ಕೊಳ್ಳಿ ಹೆಚ್ಚಾಗಿ. ದೂರದ ಸೂತ್ರ, ವಿಭಾಗಿಸುವ ಸೂತ್ರ ಮತ್ತೆ ಇಳಿಜಾರು, ಮತ್ತೆ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಕೂಡ ಕೇಳ್ತಾ ಹೋಗ್ತಾರೆ. ಸ್ಲೋಪ್ ಆಫ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ಇವೆಲ್ಲ ನಿಮಗೆ 10th ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ 10th ಅಲ್ಲಿ ಈಗ ಈ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ತೆಗೆದಿದ್ದಾರೆ. ಸೊ ಸ್ಲೋಪ್ ಅನ್ನುವಂಥ ಕಾನ್ಸೆಪ್ಟ್ ಇದೆ, ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಸಮಮಿತಿಗಳು. ಸೊ ಈ ಸಮಮಿತಿಗಳಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಕೇಳಬಹುದು. ಇದು ನಿಮಗೆ 5th 6th 7th ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಸಮಮಿತಿಗಳು. ಇವನ್ 8th ಅಲ್ಲೂ ಕಾಣಿಸ್ತಾ ಹೋಗುತ್ತೆ, 8th ಅಲ್ಲೂ ಸಿಗ್ತಾ ಹೋಗುತ್ತೆ. ಬಟ್ 8th ಅಲ್ಲಿ ಅಷ್ಟು ಹೆಚ್ಚು ಮಾತ್ರ ಕೊಡೋದಿಲ್ಲ. 7th ಮ್ಯಾಥ್ಸ್ ಅಪ್ ಟು ಏನ್ ಸಮಮಿತಿಗಳಿದೆಯೋ ಅಷ್ಟನ್ನ ನೋಡ್ಕೊಂಡ್ರೆ ನೀವು ಸಾಕಾಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 1 ರಿಂದ 5ನೇ ತರಗತಿ ಶಿಕ್ಷಕರು ಏನಾಗ್ತಾ ಇದ್ರು, ನಿಮ್ಮ ಒಟ್ಟು 23 ಪರಿಕಲ್ಪನೆಗಳು. ಈ ಪರಿಕಲ್ಪನೆಗಳಲ್ಲಿ ಯಾವ್ದು ಇಂಪಾರ್ಟೆಂಟ್, ಯಾವ್ದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕನ್ನೋದು ನಾನು ತಿಳಿಸ್ಕೊಡ್ತಾ ಹೋಗಿ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಏನಕ್ಕೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾಹಿತಿ ಗೊತ್ತಿರುತ್ತೆ, ಸೊ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಹೆಚ್ಚಿನ ಜನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾ ಹೋಗೋಣ. ಇನ್ನು ಮುಂದಿನ ಒಂದು ವಿಷಯದಲ್ಲ ನಿಮಗೆ ವಿಜ್ಞಾನ ವಿಷಯವನ್ನ ಎಷ್ಟು ಒಟ್ಟಿಗೆ ಓದಬೇಕು PSTR ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ
ಮುಂದಿನ ಒಂದು ವಿಷಯದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ರಿಗೂ ಧನ್ಯವಾದಗಳು.